ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಹೆಲ್ತಿ ಆ್ಯಂಡ್ ಟೇಸ್ಟಿ ಪ್ರೋಟೀನ್ ಬಾರ್ ಮಾಡೋದು ಹೇಗೆ ಅಂತೇಳಿ ನೋಡುವ. ಗೈಸ್, ಇಲ್ಲಿ ಸ್ವಲ್ಪ ಬಾದಾಮಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೈಸ್, ಇಲ್ಲಿ ಖರ್ಜೂರ ತೊಗೊಂಡಿದ್ದೀನಿ, ಡ್ರೈ ಖರ್ಜೂರ. ಇದು ಒಳಗಿದ ಬೀಜ ಎಲ್ಲ ತೆಗೆದು ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ಥರದ್ದು ಬರ್ತದಲ್ವಾ, ಈ ಥರದ್ದು ಬೀಜದ ಮೇಲೆ ಇದನ್ನು ಕೂಡ ತೆಗೆದು, ಮತ್ತು 2 ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಸ್ವಲ್ಪ ಹುರಿಗಡಲೆ ತೊಗೊಂಡಿದ್ದೀನಿ. ಮತ್ತು 2-3 ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ 100 ಗ್ರಾಮ್ ಆಗುವಷ್ಟು ಖರ್ಜೂರ ತೊಗೊಂಡಿದ್ದೀನಿ. 100 ಗ್ರಾಮ್ ಖರ್ಜೂರ, 100 ಗ್ರಾಮ್ ಹುರಿಗಡಲೆ, 2 ಸ್ಪೂನಷ್ಟು ಕೋಕೋ ಪೌಡ್ರು, 3 ಏಲಕ್ಕಿ. ಈಗ ಮಾಡೋದು ಹೇಗೆ ಅಂತ ನೋಡುವ. ಮತ್ತು ಇಲ್ಲಿ ಬಾದಾಮಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡುವ. ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಆಗ ತೋರಿಸಿದ್ದೆ, ಪುನಃ ಒಂದು ತೋರಿಸ್ತೀನಿ. ಸ್ವಲ್ಪ ಖರ್ಜೂರ, 3 ಏಲಕ್ಕಿ, 1 ಸ್ಪೂನು ಅಥವಾ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಕೋಕೋ ಪೌಡ್ರ್, ಮತ್ತು ಸ್ವಲ್ಪ ಹುರಿಗಡಲೆ, 100 ಗ್ರಾಮು ಹುರಿಗಡಲೆ, 100 ಗ್ರಾಮು ಖರ್ಜೂರ, 3 ಏಲಕ್ಕಿ, 2 ಸ್ಪೂನು ಕೋಕೋ ಪೌಡ್ರ್. ಈಗ ಮಾಡೋದು ಹೇಗೆ ಅಂತ ನೋಡುವ. ಮಕ್ಕಳಿಗೆಲ್ಲ ತುಂಬ ನಾವು ಚಾಕ್ಲೇಟ್ ಎಲ್ಲ ಕೇಳ್ತಾರಲ್ವ, ಈ ಥರ ನಾವು ಮಾಡಿಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ. ಮಕ್ಕಳು ಇಷ್ಟಪಟ್ಟು ತಿಂದರೆ ನಮಗೆ ಅದಕ್ಕಿಂತ ಖುಷಿಯೇ ಬೇರೆ ಇಲ್ಲಲ್ವ. ಈ ಚಾಕ್ಲೇಟ್ ತಿಂಡಿ, ಬೇಕ್ರಿ ತಿಂಡಿ ಎಲ್ಲ ಕೊಡೋದಕ್ಕಿಂತ ಈ ಥರ ಹುರಿಗಡಲೆ ಎಲ್ಲವನ್ನು ಹಾಕ್ಕೊಂಡು, ಏಲಕ್ಕಿ ಕೂಡ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಗೈಸಲ್ಲಿ ಕೋಕೋ ಪೌಡ್ರು ಮತ್ತು ಇದನ್ನು ಹುರಿಗಡಲೆಯನ್ನು ಕೂಡ ಎಲ್ಲ ಸೇರಿಸ್ಕೊಂಡ್ಬಿಡ್ತೀನಿ ಒಟ್ಟಿಗೆ. ಈಗ ಮಿಕ್ಸಿ ಮಾಡಿ ತೊಗೊಳ್ತೀನಿ ನಾನು. ಗೈಸ್, ಇಲ್ಲಿ ಒಂದು ಫ್ರೈ ಪ್ಯಾನ್ ತಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡುವ. ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಗಟ್ಟಿಯಾಗಿದೆ, ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ. ಗೈಸ್, ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಅಷ್ಟೇ ಬೆಲ್ಲ ತೊಗೊಂಡೆ. ಜಾಸ್ತಿ ಕೂಡ ಹಾಕ್ಕೋಬಾರ್ದು. ಜಾಸ್ತಿ ಆದರೆ ತುಂಬ ಸ್ವೀಟ್ ಆಗಿಬಿಡ್ತದೆ. ಆಲ್ರೆಡಿ ನಮಗೆ ಖರ್ಜೂರ ಎಲ್ಲ ಸ್ವೀಟ್ ಅಲ್ವಾ, ಮತ್ತು ಡಾರ್ಕ್ ಚಾಕ್ಲೇಟ್ ಸ್ವೀಟ್ ಅಲ್ವಾ. ಅದಕ್ಕೋಸ್ಕರ ಇದು ತುಂಬ ಸ್ವೀಟ್ ಆಗಬಾರ್ದು ಕೂಡ. ಮಕ್ಕಳಿಗೆ ಸ್ವಲ್ಪ ತುಂಬ ಸ್ವೀಟ್ ಕೂಡ ಇರಬಾರ್ದು, ತುಂಬ ಸ್ವೀಟ್ ಕಡಿಮೆ ಕೂಡ ಇರಬಾರ್ದು. ಹಾಗಾಗಿ ಲೈಟ್ ಸ್ವೀಟಲ್ಲಿ ಮಕ್ಕಳಿಗೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡಿಕೊಡ್ಬೋದು. ಅದಕ್ಕೋಸ್ಕರ ಇದು ನಮಗೆ ಗಟ್ಟಿ ಬರಬೇಕಲ್ವ ನಾವು ಮಾಡೋ ಸ್ವೀಟ್. ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲದ ಪಾಕ ರೀತಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೀರನ್ನು ಯೂಸ್ ಮಾಡಿಲ್ಲ ಬೆಲ್ಲಕ್ಕೆ. ಸ್ವಲ್ಪ ತುಪ್ಪ ಹಾಕಿ, ತುಪ್ಪದಕ್ಕೆ ನಾನು 2 ಸ್ಪೂನ್ ಬೆಲ್ಲ ಹಾಕಿದೆ. ಅದು ತುಪ್ಪದಲ್ಲೇ ಮೆಲ್ಟ್ ಆಗ್ತಾಯಿದೆ. ಖಾಲಿ ನಮಗೆ ಮೆಲ್ಟ್ ಆದರೆ ಸಾಕು. ಇದರಲ್ಲಿ ಏನು ಹದ ಆಗಿದೆ ಏನು ಬೇಡ. ನಮಗೆ ತುಂಬ ಹದ ಬರಬೇಕು, ನಾವೇನು ಉಂಡೆ ಕಟ್ಟಬೇಕು ಆ ಥರ ಏನಿಲ್ಲ. ಜಸ್ಟ್ ನಮಗೆ ಬೆಲ್ಲ ಮೆಲ್ಟ್ ಆದರೆ ಸಾಕು. ನಾವೇನು ಪೌಡ್ರನ್ನು ರೆಡಿ ಮಾಡಿ ತೊಗೊಂಡಿದ್ವಿ ಅದು ಹಿಡ್ಕೊಳ್ಳಿಕ್ಕೋಸ್ಕರ ನಮಗೆ ಈ ಥರ ಬೆಲ್ಲದ ಪಾಕ ಏನು ಹದ ಬೇಕಂತಿಲ್ಲ. ಖಾಲಿ ಮೆಲ್ಟ್ ಆದರೆ ಸಾಕು ನಮಗೆ ಬೆಲ್ಲ. ಅದು ಹೇಗೆ ಅಂತೇಳಿ ತೋರಿಸ್ತಾ ಹೋಗ್ತೀನಿ. ಇಷ್ಟು ಈಗ ರೆಡಿಯಾಗಿದೆ. ನಾನಿಲ್ಲಿ ಏನು ಪೌಡ್ರ್ ಮಾಡಿ ತೊಗೊಂಡಿದ್ದೆ, ಸ್ವಲ್ಪ ತರಿಯಾಗಿಯೇ ಪೌಡ್ರ್ ಮಾಡಿದ್ದೆ. ಇದನ್ನು ನಾನೀಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡಾಗ ಸ್ವಲ್ಪ ಇದು ನಮಗೆ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ. ಯಾಕೆಂದರೆ ಬೆಲ್ಲ ನಾವು ಕಡಿಮೆ ಯೂಸ್ ಮಾಡ್ಕೊಂಡಿದ್ದೇವೆ ಇಲ್ಲಿ. ಮತ್ತು ಖರ್ಜೂರ ಸ್ವೀಟ್ ಅಲ್ವ, ಸಿಕ್ಕಾಪಟ್ಟೆ ಸ್ವೀಟ್ ಆಗ್ತದೆ. ತುಂಬ ಬೆಲ್ಲ ಕೂಡ ಹಾಕ್ಕೋಬಾರ್ದು. 2 ಸ್ಪೂನ್ ಆಗುವಷ್ಟು ಅಷ್ಟೇ ಹಾಕೋಬೇಕು. ಈಗ ಈ ಥರ ಆಗುವಾಗ ಇದು ಡ್ರೈನೆಸ್ ಬರ್ತದೆ. ಬೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಲಿಕ್ಕೆ ಸಾಕಾಗೋದಿಲ್ಲ. ನಮಗೆ ತುಂಬ ಬೆಲ್ಲ ಹಾಕಿಲ್ಲಲ್ವ, ಅದಕ್ಕೋಸ್ಕರ. ಮತ್ತು ಇದು ನಮಗೆ ಕರೆಕ್ಟಾಗಿ ಇದು ಮಿಕ್ಸ್ ಆಗಿ ಮೆಲ್ಟ್ ಥರ ಆಗಬೇಕು ನಮಗೆ. ಆ ಥರ ನಾವು ಏನು ಮಾಡಬೇಕು, ಹಾಗೆ ಇದು ಇಷ್ಟು ಮಿಕ್ಸ್ ಆಯ್ತು. ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ನೋಡಿ ಚಿಮಿಕ್ಸಿ ಹಾಕ್ಕೋಬೇಕು. ತುಂಬ ಹಾಕ್ಕೋಬಾರ್ದು. ತುಂಬ ಹಾಕ್ಕೊಂಡ್ರೆ ನಮಗೆ ನೀರು ಕೂಡ ಆಗಬಾರ್ದು. ನಮಗೆ ಗಟ್ಟಿ ಆಗಲಿಕ್ಕೆ ಇದು ಸಾಕಾಗೋದಿಲ್ಲ.
ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಇದು ನಮಗೆ ಅಂಟು ರೂಪದಲ್ಲಿ ಬರಬೇಕು. ಒಂದು ಮುದ್ದೆ ಮಾಡ್ತೀವಲ್ವ ಆ ಹದದಲ್ಲಿ ಒಂದು ಜಿಗುಟಾಗಿ ಬರ್ತದೆ ಇದು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕರೆಕ್ಟಾಗಿ ಮಿಕ್ಸ್ ಕೊಡಬೇಕು. ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಯಾವಾಗಲೂ, ಇದನ್ನು ಹೈ ಫ್ಲೇಮಲ್ಲಿ ಇಡಬಾರ್ದು. ಈ ಥರ ನೋಡಿ, ನಾವು ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಮಾಡುವಾಗ ಈ ಥರ ಒಂದು ಹದದಲ್ಲಿ ಬರ್ತದಲ್ವ, ಇದೇ ಹದದಲ್ಲಿ ನಾವು ಮಾಡ್ಕೋಬೇಕು. ಇದು ಕೈ ಹಾಕ್ಲಿಕ್ಕೆ ಆಗೋದಿಲ್ಲ, ಇದು ಸಿಕ್ಕಾಪಟ್ಟೆ ಬಿಸಿ ಇರ್ತದೆ. ನಾವು ಬಿಸಿಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಬಿಸಿ ಇರ್ತದೆ. ಅದಕ್ಕೆ ಇದೇ ಥರ ನಾನು ಸ್ಪೂನಲ್ಲೇ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಕರೆಕ್ಟಾಗಿ ಮಿಕ್ಸ್ ಆಯಿತು ಕೂಡ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ, ಮತ್ತು ನೀರು ಕೂಡ ತುಂಬ ಹಾಕೋಬಾರ್ದು. ಇದು ಪರ್ಫೆಕ್ಟಾಗಿ ರೆಡಿ ಆಯಿತು. ಇದು ಮಾಡೋದು ಕೂಡ ತುಂಬ ಈಜಿ ಮತ್ತು ತಿನ್ನಲಿಕ್ಕಂತೂ ಸಖತ್ ಟೇಸ್ಟು, ಸಖತ್. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ತುಂಬ ಹೆಲ್ದಿಯಾಗಿದೆ. ಮಕ್ಕಳು ಬೇಕಂತ ಹೇಳುವಾಗ ಒಂದು ಚಾಕ್ಲೇಟ್ ರೀತಿಯಲ್ಲಿ ನಾವು ಮನೆಯಲ್ಲೇ ರೆಡಿ ಮಾಡಿಕೊಡ್ತೀವಿ ಅಂದರೆ ಎಷ್ಟೊಂದು ಹೆಲ್ದಿ ಅಲ್ವಾ. ಸಖತ್ ಟೇಸ್ಟಿಯಾಗಿ ಕೂಡ ಉಂಟು. ನೀವು ಒಮ್ಮೆ ತಿಂದು ಒಮ್ಮೆ ಬಾಯಿಗೆ ಹಾಕ್ಕೊಂಡು ಬಾಯಲ್ಲೇ ಕರಗ್ತದೆ, ಅಷ್ಟು ಇನ್ನೂ ತಿನ್ಬೇಕು ಅನ್ನಿಸ್ತದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಮಾಡ್ತಾರೆ ಮತ್ತು ಸಪುರ ಇದ್ದ ಮಕ್ಕಳೆಲ್ಲ ದಪ್ಪ ಆಗ್ತಾರೆ. ಇದನ್ನು ದಿನಕ್ಕೆ ಒಂದೊಂದೇ ಚಾಕ್ಲೇಟ್ ರೀತಿಯಲ್ಲಿ ಒಂದೊಂದೇ ಪೀಸನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಕೊಟ್ಟರೆ ಸಾಕಾಗುತ್ತೆ. ಇಲ್ಲಿ ನಾನು ಒಂದು ಪ್ಲೇಟ್ ತಗೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ತುಪ್ಪ ಗಟ್ಟಿಯಾಗಿತ್ತು, ಅದನ್ನು ಬಿಸಿಗಿಟ್ಕೊಂಡೆ ಕರಗ್ತದಂತ. ಹಾಗೆ ಈಗ ನಾನು ಮೆಲ್ಟ್ ಮಾಡಿ ಎಲ್ಲ ಸಾಮಾನು ರೆಡಿ ಮಾಡಿ ತೊಗೊಂಡಿದ್ದೆ. ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈ ರೀತಿ ಎಲ್ಲ ಪ್ಲೇಟಲ್ಲಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಕೂಡ ಒತ್ಕೋಬೇಕಾಗುತ್ತೆ. ನಮಗೆ ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ವ, ಮತ್ತು ಕರೆಕ್ಟಾಗಿ ಎಲ್ಲ ಸೈಜು ಕೂಡ ಒಂದು ಸೈಡ್ ದಪ್ಪ ಒಂದು ಸೈಡ್ ಸಪುರ ಆದರೆ ನಾವು ಕಟ್ ಮಾಡುವಾಗ ಪೀಸ್ ಕೂಡ ಹಾಗೆಯೇ ಸಪುರ ದಪ್ಪ ಬರ್ತದೆ. ಅದಕ್ಕೋಸ್ಕರ ಕರೆಕ್ಟಾಗಿ ನಾವು ಈ ರೀತಿ ಫಸ್ಟಿಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡಬೇಕು. ಅದು ಅಂಟು ರೂಪದಲ್ಲಿರ್ತದೆ, ಸಖತ್ತಾಗಿರ್ತದೆ. ಇದು ಬಿಸಿದು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿದೆ. ನಮಗೆ ಚಾಕ್ಲೇಟಿಗೆ ಇದಕ್ಕೂ ಏನು ವ್ಯತ್ಯಾಸನೇ ಇರೋದಿಲ್ಲ. ನಾನಿಲ್ಲಿ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದಿದ್ರೆ ಕೈಗೆ ಹಿಡ್ಕೊಳ್ತದೆ, ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಕೈಗೆ ಅಂಟೋದಿಲ್ಲ ಮತ್ತು ಸಖತ್ ಟೇಸ್ಟಿಯಾಗಿದೆ ಗೈಸ್. ಒಂದೊಂದು ತಿಂದರೆ ನಾವು ಸೇಮು ಚಾಕ್ಲೇಟ್ ತಿಂತೇವಲ್ವ, ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂತಲ್ವ ಅದೇ ಫ್ಲೇವರ್, ಅದಕ್ಕಿಂತ ಟೇಸ್ಟಿನೇ ಚೆನ್ನಾಗಿದೆ. ಸಖತ್ತಾಗಿ ಇರ್ತದೆ ಗೈಸ್. ತುಂಬ ಟೇಸ್ಟಿಯಾಗಿದೆ, ತುಂಬ ಹೆಲ್ದಿಯಾಗಿದೆ. ಮಕ್ಕಳಿಗಂತೂ ಒಂದೊಂದು ಪೀಸ್ ಕೊಟ್ಟು ನೀವು 1 ತಿಂಗಳವರೆಗೂ ಕೊಟ್ಟು ಒಂದು ವೇಟ್ ನೋಡಿ, ಮಕ್ಕಳು ವೇಟ್ಗೆ ಏನಾಗಿರ್ತಾರೆ. ಮತ್ತು ಮಕ್ಕಳಿಗೆ ನಾವು ಯಾವ ರೀತಿ ನಮಗೆ ಪ್ರೋಟೀನು ಮತ್ತು ವಿಟಮಿನ್ ಮಕ್ಕಳಿಗೆ ಹೆಲ್ದಿಯಾಗಿ ನಾವು ಯಾವ ರೀತಿ ಕೊಡಬೇಕಂತ ಹೇಳಿ ವಿಚಾರ ಮಾಡ್ತೀವಲ್ವ. ಕೆಲವು ಮಕ್ಕಳು ತಿನ್ನೋದಿಲ್ಲ. ಈ ರೀತಿ ಚಾಕ್ಲೇಟ್ ರೀತಿಯಲ್ಲಿ ನಾವು ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಬೇಕಾಗಿರೋ ಪ್ರೋಟೀನ್ ಎಲ್ಲ ಸಿಗ್ತದೆ ಮತ್ತು ಕ್ಯಾಲ್ಸಿಯಂ ಎಲ್ಲ ಸಿಗ್ತದೆ ಇದರಲ್ಲಿ. ಎಲ್ಲ ನಮ್ಮ ಮಕ್ಕಳಿಗೆ ವೇಟ್ ಗೇನ್ ಆಗಲಿಕ್ಕೆ ಎಲ್ಲವೂ ಕೂಡ ನಾವು ಹಾಕಿದ್ದೀವಿ ಇದರಲ್ಲಿ. ಸಿಂಪಲ್ಲಾಗಿ ಮನೆಯಲ್ಲಿ ಸಿಗುವಂಥ ಐಟಮನ್ನು ಹಾಕಿ ಎಷ್ಟು ಚೆನ್ನಾಗಿ ನಮಗೆ ಒಂದು ಚಾಕ್ಲೇಟನ್ನು ರೆಡಿ ಮಾಡಿ ಮಕ್ಕಳಿಗೆ ಕೊಡ್ಬೋದಲ್ವ. ಈ ರೀತಿ ಸುಲಭವಾಗಿ ಮನೇಲಿ ಮಾಡಿಕೊಂಡು ಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹಾಗೆ ಮಕ್ಕಳು ತುಂಬ ಖುಷಿಪಟ್ಟು ಕೂಡ ತಿಂತಾರೆ. ಮಕ್ಕಳು ಅಳುವಾಗಲೆಲ್ಲ ನಾವು ಹೊರಗಿಂದ ತಂದಿಟ್ಟು ಅಂಗಡಿದೆ ಕೊಡಬೇಕಂತ ಇಲ್ಲ. ಈ ರೀತಿ ನಾವು ಒಂದು ಟೈಮನ್ನು ಒಂದು ಅರ್ಧ ಗಂಟೆನೂ ಬೇಡ, ಇದಕ್ಕೆ ಒಂದು 20 ನಿಮಿಷದಲ್ಲಿ ರೆಡಿ ಆಗ್ತದೆ. ಈ ಥರ ರೆಡಿ ಮಾಡಿ ಕೊಡೋದ್ರಿಂದ ಮಕ್ಕಳು ಖುಷಿ ಪಡ್ತಾರೆ, ನಮಗೂ ಕೂಡ ಒಂದು ಖುಷಿ ಇರ್ತದೆ. ಮತ್ತು ಮಕ್ಕಳು ಬೆಳೆಯುವ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಡಾರ್ಕ್ ಚಾಕ್ಲೇಟ್ ಕೂಡ ತುಂಬ ಒಳ್ಳೆಯದೇ ಕಣ್ಣಿಗೆ ಮತ್ತು ಮಕ್ಕಳಿಗೆ, ನಮಗೆ ದೊಡ್ಡವರಿಗೆ ಎಲ್ರಿಗೂ ಒಳ್ಳೆಯದೇ. ಇದನ್ನು ಖಾಲಿ ಮಕ್ಕಳಂತಲ್ಲ, ದೊಡ್ಡವರು ಕೂಡ ತಿನ್ಬೋದು, ಅಷ್ಟು ಸಖತ್ತಾಗಿದೆ. ಮತ್ತು ಸಪುರ ಯಾರಿರ್ತಾರೆ ಅವರಿಗೆ ದಪ್ಪ ಆಗಬೇಕಂತ ಯಾರಿಗೆ ಆಸೆ ಇರ್ತದೆ, ಇದನ್ನು ಟ್ರೈ ಮಾಡಿ ಕರೆಕ್ಟಾಗಿ 1 ತಿಂಗಳು ದಿನಕ್ಕೆ ಒಂದೊಂದು ಪೀಸ್ ಅಂತೆ ತಿಂದು ನೋಡಿ. ಮತ್ತು ರಿಸಲ್ಟ್ ನೀವೇ ಹೇಳಿ ಹೇಗೆ ಬಂತಂತೇಳಿ. ಅಷ್ಟು ಚೆನ್ನಾಗಿದೆ, ಅಷ್ಟು ಹೆಲ್ದಿಯಾಗಿದೆ. ಬೆಳೆಯೋ ಮಕ್ಕಳಿಗಂತೂ ತುಂಬ ಟೇಸ್ಟಿಯಾಗಿದೆ, ಹೆಲ್ದಿಯಾಗಿದೆ, ಸಖತ್ತಾಗಿದೆ. ಮತ್ತು ನಾವು ಏನನ್ನು ಕೆಮಿಕಲ್ ಯೂಸ್ ಮಾಡದೆ ಸಿಗುವಂಥ ಐಟಮನ್ನೇ ಹಾಕಿ ಮನೆಯಲ್ಲಿ ಡಾರ್ಕ್ ಚಾಕ್ಲೇಟನ್ನು ತರಬೇಕಾಗುತ್ತೆ. ಮತ್ತು ಹುರಿಗಡಲೆ ಮತ್ತು ಬಾದಾಮ್ ಅಂತೂ ಎಲ್ಲರ ಮನೇಲಿ ಇರ್ತದೆ. ನಮ್ಮ ಮನೇಲಂತೂ ಹುರಿಗಡಲೆ ಯಾವಾಗಲೂ ಇರ್ತದೆ. ನಾನು ಚಟ್ನಿಗೆಲ್ಲ ಯೂಸ್ ಮಾಡ್ತಿರ್ತೇನಲ್ವ, ಹಾಗೆ ಹುರಿಗಡಲೆ ಇರ್ತದೆ. ಮತ್ತು ಖರ್ಜೂರ ಅಂದು ಮಕ್ಕಳು ತಿಂತಾರೆ ಅಂತ ಹೇಳುವಾಗ ಮನೆಯಲ್ಲಿ ಇರ್ತದೆ. ಹಾಗೆ ನಾನು ಖರ್ಜೂರ ಕೂಡ ಬಾದಾಮ್ ಕೂಡ ಇತ್ತು ಮನೆಯಲ್ಲಿ, ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿ ಒಂದು ರೆಡಿ ಮಾಡಿದೆ. ಎಲ್ಲರೂ ಖುಷಿಪಟ್ಟು ತಿಂದರು ಕೂಡ. ಈಗ ಇದು ನಾನು ಡಾರ್ಕ್ ಚಾಕ್ಲೇಟೆಲ್ಲ ಮೆಲ್ಟ್ ಮಾಡಿಕೊಂಡೆ, ಓವನಲ್ಲಿ ಮೆಲ್ಟ್ ಮಾಡಿಕೊಂಡು ಈ ರೀತಿ ನಾನು ಹಾಕ್ಕೊಂಡೆ ಪ್ಲೇಟಿಗೆ. ಮೇಲೆ ಕಟ್ ಮಾಡಿದ ಬಾದಾಮಿಯನ್ನು ಕೂಡ ಹಾಕ್ಕೊಳ್ತೀನಿ, ಏಕೆಂದರೆ ಇದು ಅಗಿಯುವಾಗ ಒಂದೊಂದು ಸಿಗ್ತದಲ್ವ, ಸಖತ್ ಟೇಸ್ಟಿಯಾಗಿರ್ತದೆ. ಮತ್ತು ನಾವು ಚಾಕ್ಲೇಟಲ್ಲಿ ನಾವು ತಿನ್ನುವಾಗ ನಮಗೆ
ಒಂದೊಂದು ನಡುವಲ್ಲಿ ನೆಲಕಡಲೆ ಎಲ್ಲ ಸಿಗ್ತದಲ್ವ, ಅದು ಎಷ್ಟು ಗೋಡಂಬಿ ಎಲ್ಲ ಒಂದೊಂದು ಸಿಗುವಾಗ ಎಷ್ಟೊಂದು ಟೇಸ್ಟಿಯಾಗಿರ್ತದೆ, ಎಷ್ಟು ಖುಷಿಪಟ್ಟು ತಿಂತೀವಿ. ಅದೇ ಥರನೇ ಇದು ಬಾದಾಮಿ ಸಿಗುವಾಗ ಸಖತ್ ಟೇಸ್ಟಿಯಾಗಿರ್ತದೆ. ನಮಗೆ ಸ್ವೀಟ್ ಜೊತೆ ಬಾದಾಮಿ ಸಿಗುವಾಗ ಸಖತ್ತಾಗಿರ್ತದೆ, ಅಗಿಲಿಕ್ಕೆಲ್ಲ ತುಂಬ ಟೇಸ್ಟ್ ಕೊಡ್ತದೆ ಇದು ಬಾದಾಮಿ. ಅದಕ್ಕೋಸ್ಕರ ಈ ರೀತಿ ಮಕ್ಕಳು ಖುಷಿ, ಮತ್ತು ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ, ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ. ಹಾಗೆ ಈ ರೀತಿ ನಾನು ಮೇಲೆ ಚಾಕ್ಲೇಟ್ ಹಾಕ್ಕೊಂಡು, ಡಾರ್ಕ್ ಚಾಕ್ಲೇಟ್ ಹಾಕಿ ಆದಮೇಲೆ ಇದನ್ನು ಈ ರೀತಿ ಬಾದಾಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಇದು ನಮಗೆ ಪುಡಿಯಾಗಿಬಿಡ್ತದೆ. ಅದಕ್ಕೋಸ್ಕರ ನಾನು ಕತ್ರಿಯಿಂದ ಕಟ್ ಮಾಡಿ ಇಟ್ಕೊಂಡಿದ್ದೆ ಬಾದಾಮನ್ನು. ಈ ರೀತಿ ಮೇಲುಗಡೆ ಹಾಕ್ಕೊಂಡು ಇದು 20 ನಿಮಿಷ ನಾವು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿಟ್ಟು ಇದನ್ನು ತೆಗೆಯೋದು, ಮತ್ತು ಪೀಸ್ ಕಟ್ ಮಾಡಿಕೊಂಡು ಮತ್ತು ಪೀಸ್ ಮಾಡಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿದು ಪೀಸ್ ಮಾಡಿ ನಾವು ಹಾಕಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಡ್ಬೇಕು. ಮಕ್ಕಳು ಕೇಳುವಾಗಲೆಲ್ಲ ಒಂದೊಂದೇ ಪೀಸ್ ಕೊಡಬೇಕು. ಮತ್ತು ತೆಳ್ಳಗಿರೋರು ಯಾರಿಗೆ ದಪ್ಪ ಆಗಬೇಕಂತ ಇಷ್ಟ ಇದೆ ಇದನ್ನು ಟ್ರೈ ಮಾಡಿ ನೋಡಿ. 1 ತಿಂಗಳಲ್ಲಿ ನಿಮ್ಮ ವೆಯ್ಟ್ 100% ಗೇನ್ ಆಗೇ ಆಗುತ್ತೆ. ಅಷ್ಟು ಒಂದು ಹೆಲ್ದಿಯಾಗಿದೆ, ಟೇಸ್ಟಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡ್ತಿರೋ ನಿಮಗೆ ಪ್ರತಿಯೊಬ್ಬರಿಗೂ ಕೊಡೋದು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗ 20 ನಿಮಿಷ ನಾನಿಲ್ಲಿ ಫ್ರಿಜ್ಜಲ್ಲಿಟ್ಟಿದ್ದೆ, ಈ ರೀತಿ ಬಂತು. ಈಗ ನಾನು ಪೀಸ್ ಕಟ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡೆ. ನಮಗೆ ಚಿಕ್ಕ ಪೀಸ್ ಬೇಕಾದರೆ ಚಿಕ್ಕ ಪೀಸ್ ಕೂಡ ಕಟ್ ಮಾಡ್ಕೋಬೋದು.